ಸೊ ಹಾಗೈಸ್ ಇವತ್ತಿನಪ್ಪ ಮ್ಯಾಟ್ರು ಅಂದರೆ ಇವತ್ತು ಟ್ಯೂಸ್ಡೇ ತಿರ್ಗಾ ನಾಡು ವಿಘ್ನೇಶ್ವರ ರಜಾ. ಸೊ ಕ್ಲಾಸ್ಗೆ ಯಾರು ಬಂದಿರಲಿಲ್ಲ, ಅಷ್ಟೊಂದು ಜನ ಕಮ್ಮಿನೇ ಇದ್ದಿದ್ದು, 13 ಜನ ಅಷ್ಟೇ ನಾವು ಬಂದಿದ್ದೀವಿ ಇವತ್ತು ಕ್ಲಾಸ್ಗೆ. ಸೊ ಎಲ್ಲ ಅಟೆಂಡೆನ್ಸ್ ನೋಡ್ತಾ ಇದ್ರು. ತಿರ್ಗಾ ಮತ್ತೆ ನೈಟ್ ಸಡನ್ ಪ್ಲಾನ್ ಮಾಡಿಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲ ಹೊರಟ್ರಿ. ಅವಾಗೆ ಮೈಸೂರು ದಸರಾ ಲೈಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ತಿರ್ಗಾ ಬೆಟ್ಟ ಹತ್ತಾ ಇದ್ದಂಗೆ ಫುಲ್ಲು ಏನು ಗಾಡಿಗಳವ್ರು ಬರೋ ಅಂತ ಬರ್ತಾನೆ ಇದ್ರು. ಫೈನಲಿ ಬೆಟ್ಟಕ್ಕೆ ಬಂದ್ವಿ. ಬೆಟ್ಟಕ್ಕೆ ಬಂದು ಗಾಡಿ ಪಾರ್ಕ್ ಮಾಡೋದಕ್ಕೆ ಒಳಗಡೆ ಬಿಡಲಿಲ್ಲ ನಮ್ಗೆ. ಸೊ ಅದಕ್ಕೆ ನಾವು ಇದು ಆಚೆ ಕಡೆ ಟಿಟಿಗಳೆಲ್ಲ ನಿಲ್ಸೋ ಹತ್ರನೇ ನಾವು ನಿನ್ಸ್ಬಿಟ್ಟು ಹೋದ್ರಿ ಗಾಡಿನ. ನಿನ್ಸ್ಬಿಟ್ಟು ಇಲ್ಲಿ ಬೆಟ್ಟದಲ್ಲೂ ಕೂಡ ಇನ್ನೂ ಗಣೇಶ ಬಿಟ್ಟಿಲ್ಲ, ಗಣೇಶನ ಕೂರಿಸಿದ್ದಾರೆ ಇಲ್ಲೂ. ಸೊ ನೋಡಿಕೊಂಡು ಫೈನಲಿ ಅಮ್ಮನ ದರ್ಶನ ಮಾಡೋಣ ಅಂದ್ಬಿಟ್ಟು ಎಲ್ಲ ಲೈನಲ್ಲಿ ಹೋಗ್ತೀವಿ. ಸೊ ಮತ್ತೆ ದರ್ಶನ ಮುಗಿಸ್ಕೊಂಬಂದು ಎಲ್ಲರೂ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ಬೇಕು ಅಂದರು. ಸೊ ನೋಡಿಕೊಂಡು ವಾಪಸ್ಸು ಪಿ ಜಿಗೆ ಬಂದ್ವಿ. ಇವತ್ತಿನ ಕತೆ ಎಷ್ಟೋ, ಮತ್ತೆ ನಾಳೆ ಸಿಗೋಣ, ಬಾಯ್.